ವೀಕ್ಷಕರ ನಮಸ್ಕಾರ. ಮೊದಲ T20 ಪಂದ್ಯವು ಆರಂಭವಾಗಿದ್ದು, ಹಾಗೆ ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿದೆ. ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ರಿಂಕು ಸಿಂಗ್ ಹಾಗೂ ಶುಭ್ಮನ್ ಗಿಲ್ ಅವರು ಅಬ್ಬರಿಸುತ್ತಿದ್ದು, ಹಾಗೆ ವೀಕ್ಷಕರ ಶುಭ್ಮನ್ ಗಿಲ್ ಅವರ ಯುವ ಪಡೆಯು ಜಿಂಬಾಬ್ವೆ ತಂಡವನ್ನು ಸೋಲಿಸುವ ಲೆಕ್ಕಾಚಾರದಲ್ಲಿದೆ. ವೀಕ್ಷಕರ ಈ ಒಂದು ವಿಡಿಯೋದ ಸಂಪೂರ್ಣ ಡೀಟೇಲ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡದ ಈ ದೊಡ್ಡ ಪ್ರದರ್ಶನಕ್ಕೆ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರ, ಭಾರತ ತಂಡದ ಯುವ ಪಡೆಯು ಇದೀಗ ವೀಕ್ಷಕರ T20 ಸರಣಿ ಪಂದ್ಯಗಳನ್ನು ಆಡಲು ಜಿಂಬಾಬ್ವೆಗೆ ಕಾಲಿಟ್ಟಿದ್ದು, ಹಾಗೆ ವೀಕ್ಷಕರ ಜಿಂಬಾಬ್ವೆ ತಂಡದೊಂದಿಗೆ ಶುಭ್ಮನ್ ಗಿಲ್ ಅವರ ನಾಯಕತ್ವದಲ್ಲಿ ಭಾರತ ತಂಡವು 5 T20 ಸರಣಿಗಳನ್ನು ಆಡಲಿದೆ. ಇನ್ನು ವೀಕ್ಷಕರ ಮೊದಲ T20 ಪಂದ್ಯವು ಜುಲೈ 6ರಿಂದ ಪ್ರಾರಂಭಗೊಳ್ಳಲಿದ್ದು, ಹಾಗೆ ವೀಕ್ಷಕರ ಎರಡನೇ T20 ಪಂದ್ಯವು ಜುಲೈ 7ರಿಂದ ಆರಂಭವಾಗಲಿದೆ. ಇನ್ನು ವೀಕ್ಷಕರ ಉಳಿದಂಥ 3 ಪಂದ್ಯಗಳಿಗೆ 2 ದಿನಗಳ ಅವಕಾಶ ಸಿಕ್ಕಿದ್ದು, ಹಾಗೆ ವೀಕ್ಷಕರ ಈ ಒಂದು T20 ಸರಣಿಯು ಶುಭ್ಮನ್ ಗಿಲ್ ಅವರ ಯುವ ಪಡೆಗೆ ಮಹತ್ವದ ಸರಣಿಯಾಗಿದೆ. ಇನ್ನು ವೀಕ್ಷಕರ ಈ ಪಂದ್ಯಗಳಿಗಿಂತ ಮುಂಚಿತವಾಗಿ ಇದೀಗ ವೀಕ್ಷಕರ ಭಾರತ ತಂಡವು ಅಭ್ಯಾಸ ಪಂದ್ಯವನ್ನು ನಡೆಸಿದೆಯಾ. ಹೌದು ವೀಕ್ಷಕರ, ಈ ಒಂದು ಅಭ್ಯಾಸ ಪಂದ್ಯದಲ್ಲಿ ಇಂಡಿಯಾ ಹಾಗೂ ಜಿಂಬಾಬ್ವೆ ತಂಡವು ಮುಖಾಮುಖಿಯಾಗಿದ್ದು, ಹಾಗೆ ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿದೆ. ಇನ್ನು ವೀಕ್ಷಕರ ಭಾರತ ತಂಡದ ಪರ ಓಪನಿಂಗ್ ಸ್ಥಾನದಲ್ಲಿ ಕಣಕ್ಕಿಳಿದಿದ್ದ ಶುಭ್ಮನ್ ಗಿಲ್ ಹಾಗೂ ಅಭಿಷೇಕ್ ಶರ್ಮಾ ಅವರು ಉತ್ತಮ ಜೊತೆ ಆರಂಭ ಮಾಡಿದ್ದು, ಹಾಗೆ ವೀಕ್ಷಕರ ಭಾರತ ತಂಡವನ್ನು 100ರ ಗಡಿ ದಾಟಿಸಿದ್ದಾರೆ. ಇನ್ನು ವೀಕ್ಷಕರ ಈ ಒಂದು ಪ್ರಾಕ್ಟೀಸ್ ಮ್ಯಾಚನ್ನು ಕೂಡ ಭಾರತ ತಂಡದ ಯುವ ಪಡೆಯು ಗೆಲ್ಲುವ ಲೆಕ್ಕಾಚಾರದಲ್ಲಿದ್ದು, ಹಾಗೆ ವೀಕ್ಷಕರ ಇದೀಗ ಬ್ಯಾಟಿಂಗ್ನಲ್ಲಿ ಭಾರತದ ಯುವ ಪಡೆಯು ಅಬ್ಬರಿಸುತ್ತಿದೆ. ವೀಕ್ಷಕರ ಇದಾಗಿತ್ತು ಈ ಒಂದು ಮ್ಯಾಚ್ನ ಅಪ್ಡೇಟ್ಸ್.